ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸು ಯಾರಿಗೋಸ್ಕರ ಕಾಯ್ತಾ ಇದೆ? ನಿಮಗಾಗಿನಾ ಅಥವಾ ಇನ್ಯಾರಿರಬಹುದು ಅವ್ರ ಮನಸ್ಸಲ್ಲಿ? ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಐ ಆಮ್ ಗ್ರೇಟ್ಫುಲ್ ಟು ಯು ಆ್ಯಂಡ್ ಲಾಟ್ ಆಫ್ ಥ್ಯಾಂಕ್ಸ್. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇವತ್ತೇನು ರೀಡಿಂಗ್ ಬರುತ್ತೆ ಗೊತ್ತಿಲ್ಲ. ಆಲ್ರೆಡಿ ಒಂದು ಕಾರ್ಡ್ ಬಿದ್ದಿದೆ. ಯಾರನ್ನೂ ಇಷ್ಟಪಟ್ಟಿದ್ದೀರಾ? ಅಲ್ಲೊಂದು ಕನ್ಫ್ಯೂಷನ್ ಇದೆ. ಇಲ್ಲೊಂದು ಲಿಸನ್ ಅನ್ನೋದು ಬರ್ತಾ ಇದೆ. ಮತ್ತೊಂದು ಸೋಲಿಟ್ಯೂಡ್. ಇಲ್ಲೊಂದು ಲೈಟ್. ಆಗಾಗ ನಿಮಗೆ ಅವ್ರ ನೆನಪುಗಳು ಬರ್ತಾ ಇರುತ್ತೆ. ಮರಿಬೇಕು ಅಂದ್ರೂ ಕಷ್ಟ ಆಗ್ತಾ ಇದೆ. ಅವ್ರು ನೆನಪಿಸ್ಕೊಂಡಾಗ ಏನೋ ಸಂತೋಷ ಆಗುತ್ತೆ. ನಿಮಗೆ ಮನಸ್ಸಲ್ಲಿ ಉತ್ಸಾಹ ಇದೆ. ಜೀವನ ಸುಂದರ ಅಂತ ಅನಿಸುತ್ತೆ. ಅವ್ರ ಮಾತುಗಳು, ಅವ್ರ ನಗುಮುಖ ನಿಮ್ಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಮತ್ತೆ ಮತ್ತೆ ಅವ್ರ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ. ಅವ್ರ ವಾಯ್ಸ್ ಕೇಳಬೇಕು ಅಂತ ಅನಿಸುತ್ತೆ ನಿಮಗೆ. ಅದಕ್ಕೋಸ್ಕರ ಅವ್ರ ಫೋನ್ ಕಾಲ್ಸ್ಗೆ, ಅವ್ರ ಮೆಸೇಜ್ಗೆ ನೀವು ಕಾಯೋದಿದೆ. ಅವ್ರ ಜೊತೆ ಮಾತಾಡೋದ್ರಿಂದ ನಿಮ್ಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದ ಹಾಗಾಗುತ್ತೆ. ಆದ್ರೂ ನಿಮ್ಮ ಮನಸ್ಸಲ್ಲಿ ಆಗಾಗ ಏನೋ ಅನುಮಾನಗಳು ಬರ್ತಾ ಇರುತ್ತೆ. ಅವ್ರು ನನ್ನನ್ನು ಇಷ್ಟಪಡ್ತಾ ಇದ್ದಾರಾ ಅಥವಾ ಅವ್ರ ಜೀವನದಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಹಾಗೆ ನಿಮ್ಗೆ ಎಷ್ಟೋ ಸರಿ ಅನಿಸಿರೋದಿದೆ. ಅವ್ರು ನಿಮ್ಮ ಜೊತೆ ತುಂಬ ಅಟ್ರಾಕ್ಟಿವ್ ಆಗಿ ಮಾತಾಡ್ತಾರೆ, ನಿಮಗೆ ತುಂಬ ಕೇರ್ ಮಾಡ್ತಾರೆ. ಆದರೆ ಒಂದೊಂದು ಸರಿ ತುಂಬ ಸೈಲೆಂಟಾಗಿರ್ತಾರೆ, ಹೆಚ್ಚು ಮಾತಾಡಲ್ಲ. ನಿಮ್ಮನ್ನು ಎಷ್ಟೋ ದಿವಸ ಕಾಂಟ್ಯಾಕ್ಟ್ ಮಾಡೋದಿಲ್ಲ, ನಿಮ್ಮ ಮೆಸೇಜ್ಗೆ ಉತ್ತರ ಕೊಡಲ್ಲ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಅನ್ನಿಸ್ತಾ ಇದೆ ಅವ್ರು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ. ನೀವು ಅವ್ರನ್ನ ತುಂಬ ನೆನೆಸ್ಕೋತೀರಾ. ಇಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕೇಳೋಣ. ಇಲ್ಲಿ ಅವ್ರ ಮನಸ್ಸು ಯಾರಿಗೋಸ್ಕರ ಕಾಯ್ತಾ ಇದೆ? ಯು ಆರ್ ನಾಟ್ ಅಲೋನ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಅವ್ರು ನಿಮ್ಮ ಜೊತೆ ಅವ್ರ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳಲ್ಲ. ನಿಮ್ಮ ಜೊತೆ ಅಟ್ರಾಕ್ಟಿವ್ ಆಗಿ ಮಾತಾಡ್ತಾರೆ. ನಿಮ್ಗೆ ಅವ್ರ ಸ್ವಭಾವ ತುಂಬ ಇಷ್ಟ ಆಗುತ್ತೆ. ಅವ್ರು ಎಷ್ಟೇ ಚೆನ್ನಾಗಿ ಮಾತಾಡಿದ್ರು ಅವ್ರು ನೀವು ಅಂದ್ಕೊಂಡಿರುವಷ್ಟು ಸಂತೋಷವಾಗಿರುವಂಥ ವ್ಯಕ್ತಿ ಅಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲೇನೋ ಹಳೆ ಕಹಿ ನೆನಪುಗಳಿದೆ ಅವ್ರಿಗೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೂ ಅವ್ರಿಗೇನೋ ಒಂಟಿ ಅಂತ ಅನಿಸುತ್ತೆ. ಏನೋ ಲೋನ್ಲಿನೆಸ್ ಫೀಲ್ ಆಗುತ್ತೆ. ಆದರೆ ಆಗಾಗ ನಿಮ್ಮ ಮಾತುಗಳನ್ನ ಕೇಳಬೇಕು, ನಿಮ್ಮ ಜೊತೆ ಮಾತಾಡಬೇಕು ಹಾಗನ್ಸುತ್ತೆ. ನೀವು ನಿಮ್ಮ ಮಾತುಗಳು ಅವ್ರ ಒಂಟಿತನನ ಸ್ವಲ್ಪ ಹೊತ್ತಾದ್ರೂ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಆಗಾಗ ಮಾತಾಡೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಒಂದ್ಸರಿ ಕೇಳೋಣ. ಮನಸ್ಸಲ್ಲಿ ಯಾರಿದ್ದಾರೆ? ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಸರಿ. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬರ್ತಾರೆ, ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾರೆ, ಹಾಗೆ 8 ಆಫ್ ಸಾರ್ಟ್ಸ್, ಪೇಜ್ ಆಫ್ ಸಾರ್ಟ್ಸ್, ಇಲ್ಲೊಂದು ಸ್ಟ್ರೆಂತ್ ಕಾರ್ಡ್ ಬರ್ತಾರೆ. ಇಲ್ಲಿ 7 ಆಫ್ ಕಪ್ಸ್ ಇದೆ. ಈ ವ್ಯಕ್ತಿಗೆ ಜೀವನದಲ್ಲಿ ತುಂಬ ಆಸೆಗಳಿದೆ, ತುಂಬ ಕನಸುಗಳಿದೆ. ಆದರೆ ಯಾಕೋ ಏನೂ ನಡೀತಾ ಇಲ್ಲ. ನೆಗೆಟಿವ್ ಫೀಲಿಂಗ್ಸ್ ಇದೆ, ಸಾಲಿಟ್ಯೂಡ್ ಇದೆ. ಆಗಾಗ ಒಂಟಿತನ ಫೀಲ್ ಆಗುತ್ತೆ. ಈ ವ್ಯಕ್ತಿ ಆಗಾಗ ಡಿಪ್ರೆಷನ್ಗೆ ಹೋಗೋದಿದೆ. ಒಂದು ವ್ಯಕ್ತಿಗೆ ತನ್ನ ಆಸೆಗಳು, ತನ್ನ ಕನಸುಗಳು ಕೈಗೂಡದಿರುವಾಗ ಮನಸ್ಸಿಗೆ ಬೇಜಾರಾಗುತ್ತೆ, ಅಲ್ಲಿ ನಿರಾಸೆ ಇರುತ್ತೆ. ಹಾಗಿರುವಾಗ ಇವ್ರಿಗೇನೋ ಫೈನಾನ್ಷಿಯಲ್ ಅಥವಾ ಇಮೋಷನಲ್ ಇಶ್ಯೂಸ್ ಇದೆ ಅನ್ನೋದಿದೆ. ಆದರೆ ನಿಮ್ಮ ಜೊತೆ ಏನೂ ಡಿಸ್ಕಸ್ ಮಾಡೋಲ್ಲ, ನಿಮ್ಮ ಹತ್ರ ಏನೂ ಹೇಳ್ಕೊಳ್ಳಲ್ಲ. ಇಲ್ಲಿ ಮುಂದೆ ಏನಿದೆ ಕೇಳೋಣ. ಇವರೊಂದು ಸ್ಪಿರಿಚುವಲ್ ಪರ್ಸನ್ ಅನ್ನಿಸ್ತಾ ಇದೆ. ದೇವರಲ್ಲಿ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ಆದರೆ ನನ್ನ ಜೀವನದಲ್ಲೇ ಯಾಕೆ ಹೀಗೆ, ನನಗೆ ಯಾಕೆ ಯೋಚನೆಗಳು, ಯಾಕೆ ನನ್ನದೇ ಕೆಲಸಗಳು ಏನೂ ಆಗ್ತಾ ಇಲ್ಲ, ಹಾಗೆಲ್ಲ ಯೋಚನೆ ಮಾಡೋದಿದೆ. ಯಾವುದೇ ಪ್ರಯತ್ನ ಮಾಡಿದ್ರೂ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಅವ್ರು ಅಂದ್ಕೊಂಡಂಗೆ ಏನೂ ನಡೀತಾ ಇಲ್ಲ. ಇದೆಲ್ಲದರಿಂದ ಮನಸ್ಸು ಬೇಜಾರಾಗಿದೆ. ಪರಿಸ್ಥಿತಿ ಮೇಲೆ ಕೋಪ ಇದೆ, ಹಾಗೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿನೂ ಇದೆ. ಆಗಾಗ ದೇವ್ರನ್ನ ಬೇಡ್ಕೊಳ್ಳೋದಿದೆ, ಪ್ರೇಯರ್ಸ್ ಮಾಡ್ಕೊಳ್ಳೋದಿದೆ. ಈ ಮಧ್ಯೆ ನೀವು ಅವ್ರಿಗೆ ಪರಿಚಯ ಆಗಿದ್ದೀರಾ. ನಿಮ್ಮ ಭೇಟಿ ಆದಮೇಲೆ ಏನೋ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ಆದ್ರೂ ನಿಮ್ಮ ಜೊತೆ ಆಗಾಗ ಆನ್ ಆ್ಯಂಡ್ ಆಫ್ ಆಗೋದಿದೆ. ಕೆಲವು ಸರಿ ಅವ್ರ ಸ್ವಭಾವ ನಿಮಗೂ ಅರ್ಥ ಆಗ್ತಾ ಇಲ್ಲ, ಏನೂ ಹೇಳ್ಕೊಳ್ಳಲ್ಲ, ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ?
ನಿಮ್ಮ ಮನಸ್ಸಲ್ಲಿ ಏನಿದೆ? ಇದಕ್ಕೆ ಕಾರ್ಡ್ಸ್ ಏನು ಬರುತ್ತೆ? ಎಸ್, 3 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಇಲ್ಲೊಂದು ವೇಟಿಂಗ್ ಎನರ್ಜಿ ಇದೆ. ಅವ್ರ ಜೊತೆ ಮದುವೆ ಮಾಡ್ಕೋಬೇಕು, ಜೀವನ ಪೂರ್ತಿ ಕಾಲ ಕಳಿಬೇಕು ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. 4 ಆಫ್ ವ್ಯಾಂಡ್ಸ್ ಇದೆ. ಆಗಾಗ ನೀವಿಬ್ಬರು ಭೇಟಿ ಆಗ್ತೀರಾ. ಆ ಭೇಟಿಯಾದ ಸಮಯ ನಿಮ್ಗೆ ತುಂಬ ಸಂತೋಷ ಕೊಡುತ್ತೆ. ಆಗಾಗ ಅವ್ರ ಮಾತುಗಳು, ಅವ್ರ ನಗುಮುಖ ನಿಮಗೂ ನೆನಪಾಗುತ್ತೆ. ಆ ಯೋಚನೆಗಳು ನಿಮಗೊಂದು ಉತ್ಸಾಹ ಕೊಡುತ್ತೆ. ಹೆಚ್ಚು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ ನೀವು. ಏನೋ ಪಾಸಿಟಿವ್ ಫೀಲ್ ಆಗುತ್ತೆ ನಿಮಗೆ. ಇಲ್ಲಿ ಇನ್ನೇನಿದೆ ಅಂದಾಗ ಆ ವ್ಯಕ್ತಿ ಬಗ್ಗೆ ನೀವು ತುಂಬ ಇಮೋಷ್ನಲ್ ಆಗಿದ್ದೀರಾ. ಅವರು ಆಗಾಗ ಸೈಲೆಂಟ್ ಆಗಿರೋದು ನಿಮಗೆ ಯೋಚನೆ ಆಗುತ್ತೆ. ಯಾಕೆ ಈ ವ್ಯಕ್ತಿ ಹೀಗೆ? ಹಾಗೆ ನಿಮ್ಗೆ ಎಷ್ಟೋ ಸರಿ ಅನಿಸಿರೋದಿದೆ. ಅವ್ರ ಮೆಸೇಜ್ಗೋಸ್ಕರ, ಅವ್ರ ಕಾಲ್ಗೋಸ್ಕರ ಅಥವಾ ಅವ್ರು ಭೇಟಿ ಮಾಡೋಕ್ಕೋಸ್ಕರ ಅವ್ರಿಗಿಷ್ಟ ಆಗಿರೋ ಕಲರ್ ಬಟ್ಟೆ ಹಾಕ್ಕೊಂಡು ಕಾಯೋದಿದೆ. ಹಿಂದೆ ಎಲ್ಲ ಅವರು ಟೈಮಿಗೆ ಸರಿಯಾಗಿ ನಿಮ್ಮನ್ನು ಭೇಟಿ ಮಾಡ್ತಾಯಿದ್ರು, ಕಾಲ್ ಮಾಡ್ತಾಯಿದ್ರು. ಈಗೀಗ ನಿಮಗೆ ಅದನ್ನೆಲ್ಲ ಮಿಸ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನೀವು ಅವ್ರನ್ನ ಎಷ್ಟೋ ಸರಿ ಪ್ರಶ್ನೆ ಮಾಡಿರೋದಿದೆ. ಹಾಗೆ ಅವ್ರ ಸ್ವಭಾವದಲ್ಲಿ ಬದಲಾವಣೆಗಳಾಗಿರೋದನ್ನ ಗಮನಿಸಿದ್ದೀರಾ ನೀವು. ಅದಕ್ಕೆಲ್ಲ ಉತ್ತರ, ನಾನೇನು ಚೇಂಜ್ ಆಗಿಲ್ಲ, ನಾನು ಇರೋದೇ ಹೀಗೆ, ನಾನು ಯಾವಾಗಲೂ ಸಿಂಪಲ್ ಆಗಿರ್ತೀನಿ, ನೀವೇ ಏನೇನೋ ಇಮ್ಯಾಜಿನ್ ಮಾಡ್ಕೋತಿದ್ದೀರಾ ಹಾಗೆಲ್ಲ ಎಷ್ಟೋ ಸರಿ ಹೇಳಿರೋದುಂಟು. ಇಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಬ್ಬರಲ್ಲೂ. ಆದ್ರೂ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇದೆ. ಹಾಗೆ ಯಾಕೋ ನಿಮಗೆ ಅವ್ರನ್ನ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಅನ್ನಿಸ್ತಾ ಇದೆ ಈ ದಿನಗಳಲ್ಲಿ. ಎಷ್ಟೋ ಸರಿ ನಿಮ್ಮ ಮನಸ್ಸಲ್ಲಿ ಅನುಮಾನಗಳು ಬಂದಿದೆ. ಅವ್ರ ಜೀವನದಲ್ಲಿ ಬೇರೆ ಯಾರಾದರೂ ಇರಬಹುದಾ? ನನ್ನ ಜೊತೆ ಸುಮ್ಮನೆ ಮಾತಾಡ್ತಾ ಇದ್ದಾರಾ? ನಿಜವಾಗ್ಲೂ ನಾನು ಇಷ್ಟ ಇದ್ದೀನಾ? ಆ ಥರ ನಿಮ್ಗೆ ಎಷ್ಟೋ ಸರಿ ಅನಿಸಿರೋದುಂಟು. ಆದರೆ ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಈಗೀಗ ಅವ್ರ ಜೊತೆ ಮಾತಾಡೋದು, ಅವ್ರ ಜೋಕ್ಸ್ ಎಲ್ಲ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಇಲ್ಲಿಂದ ಕೆಲವು ಕಾರ್ಡ್ಸ್ ನೋಡೋಣ ಏನು ಬರುತ್ತೆ. ಆಲ್ರೆಡಿ 2 ಕಾರ್ಡ್ ಬಿದ್ದಿದೆ. ಅಲ್ಲೇನಿದೆ ನೋಡೋಣ. ಹೈಯರ್ ಪವರ್, ಪೀಸ್, ಮತ್ತೊಂದು ಟ್ರೂತ್ ಬಿ ಟೋಲ್ಡ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ಲೆಕ್ಸಿಬಲ್, ಬಾಟಮ್ನಲ್ಲಿ ಏನಿದೆ ನೋಡೋಣ. ರೌಂಡ್ ಆ್ಯಂಡ್ ರೌಂಡ್. ಅವ್ರ ಮನಸ್ಸು ಯಾವಾಗಲೂ ನಿಮ್ಮ ಸುತ್ತುತ್ತಾ ಇದೆ. ನಿಮ್ಮ ನೆನಪುಗಳು, ನೀವು ಅವ್ರಿಗೇನೋ ಸಂತೋಷ ಕೊಡುತ್ತೆ. ಅವ್ರ ಜೀವನದಲ್ಲಿ ಏನೋ ಕಹಿ ನೆನಪುಗಳಿದೆ. ಯಾವುದೋ ಕೆಲಸಗಳಾಗ್ತಾ ಇಲ್ಲ, ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರಬಹುದು. ಅವರ ನೀರಸವಾದ ಜೀವನದಲ್ಲಿ ನೀವು ಬಂದಿರೋದು, ನಿಮ್ಮ ನೆನಪುಗಳು ಅವ್ರಿಗೇನೋ ಸಂತೋಷ ಕೊಡ್ತಾ ಇದೆ. ಅಲ್ಲೊಂದು ಪೀಸ್ ಆಫ್ ಮೈಂಡ್ ಇದೆ. ಆ ದೇವ್ರ ದಯೆಯಿಂದ ನೀವಿಬ್ಬರು ಭೇಟಿಯಾಗಿದ್ದೀರಾ ಹಾಗನ್ನಿಸ್ತಾ ಇದೆ. ಆದರೆ ಇಲ್ಲಿ ಅವರು ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಅನ್ನೋದಿದೆ. ಮುಂದೆ ಅವರಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಬರುತ್ತೆ ಅನ್ನೋದು ಬರ್ತಾ ಇದೆ. ದಿನ ಕಳೆದ ಹಾಗೆ, ಅಟ್ಯಾಚ್ಮೆಂಟ್ ಬೆಳೆದ ಹಾಗೆ ನಿಮ್ಮ ಜೊತೆ ಅವರ ಪ್ರಾಬ್ಲಮ್ಸ್ಗಳನ್ನ ಶೇರ್ ಮಾಡ್ಕೋಬಹುದು ಹಾಗೂ ಅನ್ನಿಸ್ತಾ ಇದೆ. ನೀವಿಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ಎಷ್ಟೋ ಸರಿ ನಿಮ್ಮಿಂದ ದೂರ ಇದ್ರೂ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಜೊತೆ ಚೆನ್ನಾಗಿ ಮಾತಾಡೋದಿದೆ. ಅಲ್ಲಿ ನಿಮ್ಗೆ ಯಾವುದೇ ಬೇಜಾರಾಗೋಂಥ ಮಾತುಗಳಿಲ್ಲ, ಬಿಹೇವಿಯರ್ಸ್ ಇಲ್ಲ. ಅವರ ಈ ಬಿಹೇವಿಯರ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಮೊದಲೇ ಹೇಳಿದರೆ ಯು ಆರ್ ನಾಟ್ ಅಲೋನ್ ಅಂತ. ನಿಮಗೂ ಹಾಗೆ ಫೀಲ್ ಆಗುತ್ತೆ. ಅವ್ರು ಮಾತಾಡ್ದಿದ್ರು ಅವರ ಒಂದು ಪಾಸಿಟಿವ್ ಎನರ್ಜಿ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ನೀವು ಎಷ್ಟೋ ಸರಿ ಗಮನಿಸಿದ್ದೀರಾ. ಏಂಜಲ್ಸಿಂದ ಕೆಲವು ಮೆಸೇಜ್ ನೋಡೋಣ. ಇಲ್ಲಿ ಎಂಬ್ರೇಸ್ ದಿ ಮೊಮೆಂಟ್, ಮತ್ತೊಂದು ಸಪೋರ್ಟ್, ಹಾಗೆ ವಲ್ನರೇಬಿಲಿಟಿ, ಕೇರ್ ಗಿವರ್ ಅನ್ನೋದು ಬರ್ತಾ ಇದೆ. ಅವ್ರ ಮುಂದೆ ನಿಮಗೆ ಕೇರ್ ಗಿವರ್ ಆಗಿ ಬರ್ತಾರೆ ಅನ್ನೋದಿದೆ. ನೀವು ಅದನ್ನೇ ಇಷ್ಟಪಡ್ತಾ ಇದ್ದೀರಾ. ಅವ್ರ ಜೊತೆ ಜೀವನ ಕಳಿಬೇಕು, ಅವ್ರ ಜೊತೆ ಮದುವೆ ಮಾಡ್ಕೋಬೇಕು, ಹಾಗೆಲ್ಲ ನಿಮ್ಮ ಏನೇನೋ ಆಸೆಗಳಿದೆ. ಮುಂದೆ ನಿಮ್ಮ ಲೈಫಲ್ಲಿ ಅವರು ಕೇರ್ ಗಿವರ್ ಆಗಿ ಬರ್ತಾರೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಆದ್ದರಿಂದ ಎಂಬ್ರೇಸ್ ದಿ ಮೂಮೆಂಟ್. ಏಂಜಲ್ ಸಪೋರ್ಟ್ ನಿಮಗಿದೆ. ಅವ್ರ ಮನಸ್ಸು ಯಾರಿಗೋಸ್ಕರ ಕಾಯ್ತಾ ಇದೆ. ಹಾಗೆ ನಿಮ್ಮ ಪ್ರಶ್ನೆಗಳಿದೆ. ಅವ್ರ ಮನಸ್ಸಲ್ಲಿ ನಿಮ್ಮ ನೆನಪುಗಳಿದೆ. ನೀವಿದ್ದೀರಾ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.